ರಾಜ್ಯದಲ್ಲಿ ನಿಲ್ತಾನೇ ಇಲ್ಲ ಗರ್ಭಿಣಿಯರ ಮರಣ ಮೃದಂಗ. ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಮತ್ತೋರ್ವ ಗರ್ಭಿಣಿಯ ಸಾವಾಗಿದೆ. ಆಯ್ತು ಈಗ ಬೆಳಗಾವಿಯ ಸರದಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಗರ್ಭಿಣಿಯರ ಮಾರಣ ಹೋಮ ಹೆಚ್ಚಾಗ್ತಾನೇ ಇದೆ. ಗರ್ಭಿಣಿಯರ ಮರಣ ಮೃದಂಗಕ್ಕೆ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂತಂದ್ರೆ ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೊಂದು ಸಾವಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ರು ಈ ತಾಯಿ. ಇವತ್ತು ಕೊನೆಯುಸಿರನ್ನ ಎಳೆದಿದ್ದಾರೆ. ಗಮನಿಸ್ತಾ ಇದ್ದೀರಾ, ಸುಂದರವಾದಂತಹ ಕುಟುಂಬ, ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಖುಷಿ ಒಂದು ಕಡೆ, ಆ ಖುಷಿ ಒಂದು ದಿನವೂ ಕೂಡ ಉಳಿಲಿಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಂತಹ ಬಾಣಂತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಬಹಳ ನೋವಿನ ಸಂಗತಿ ಇದು. ದಿನದಿಂದ ದಿನಕ್ಕೆ ಬಳ್ಳಾರಿಯಲ್ಲಿ 6 ಬಾಣಂತಿಯರು ಮೃತಪಟ್ಟರು. ಈಗ ಬೆಳಗಾವಿಯಲ್ಲೂ ಕೂಡ ನಿನ್ನೆಯಷ್ಟೇ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಂತಹ ಬಾಣಂತಿ ಇವತ್ತು ಕೊನೆಯುಸಿರನ್ನ ಎಳೆದಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದ ವೈಶಾಲಿ ಕೊಡವಾಗಿ ಅವರು ಹೆರಿಗೆಗಾಗಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಸಿಸೇರಿಯನ್ ಮೂಲಕ ಹೆಣ್ಣು ಮಗುವಿಗೆ ಜನ್ಮ ಕೂಡ ಕೊಟ್ಟಿರ್ತಾರೆ ವೈಶಾಲಿ ಅವರು. ಬೆಳಗ್ಗೆ ಎದೆ ನೋವು ಕಾಣಿಸಿಕೊಂಡಿರುತ್ತೆ. ಆರೋಗ್ಯ ತಪಾಸಣೆಯನ್ನ ಮಾಡದೆ ಬಿಮ್ಸ್ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಎಷ್ಟಾದ್ರೂ ಕೂಡ ಬುದ್ಧಿ ಬಂದಿಲ್ಲ ಈ ವೈದ್ಯರಿಗೆ. ಇಷ್ಟೊಂದು ಮಾರಣ ಹೋಮ ಆಗ್ತಾ ಇದೆ. ಬಳ್ಳಾರಿಯಲ್ಲಿ 6 ಬಾಣಂತಿಯರು ಸಾವಿಗೀಡಾದ್ರು. ಕಲಬುರಗಿಯಲ್ಲಾಯ್ತು. ಈಗ ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯಾಗಿ ಬಾಣಂತಿಯ ಸಾವಾಗಿದೆ. ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಏಕಾಏಕಿ ವೈಶಾಲಿಗೆ ಎದೆ ನೋವು ಬಂದಿದೆ, ತಕ್ಷಣ ಬಂದು ಚಿಕಿತ್ಸೆ ಕೊಡಿ ಅಂತ ಎಷ್ಟೋ ಕೇಳಿದ್ರು ಕೂಡ ವೈದ್ಯರು ನೆಗ್ಲೆಕ್ಟ್ ಮಾಡಿದ್ದಾರೆ. ಅದರಿಂದಾನೇ ಇವತ್ತು ವೈಶಾಲಿ ಮೃತಪಟ್ಟಿದ್ದಾರೆ. ವೈದ್ಯರು ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನ ಕೊಡದೇ ಇರದೆ ಕಾರಣ ಅಂತ ವೈಶಾಲಿ ಪತಿ ಈರಣ್ಣ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಈ ಘಟನೆಯಿಂದ ಆಸ್ಪತ್ರೆಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಈಗಾಗಲೇ ಎಪಿಎಂಸಿ ಪೊಲೀಸರು ಕೂಡ ಆಗಮಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನ್ ಪರಿಶೀಲನೆ ನಡೆಸಿದ್ರೆ ಏನು ಪ್ರಯೋಜನ ಇಲ್ಲ. ಸಾಯೋರು ಸಾಯ್ತಿರ್ತಾರೆ, ಬದುಕೋರು ಬದುಕ್ತಿರ್ತಾರೆ, ಅದರಲ್ಲಿ ದುಡ್ಡು ಮಾಡ್ಕೊಡ್ತಿರ್ತಾರೆ. ಇಷ್ಟೇ ಆಗಿರು. ಸರ್ಕಾರ ಒಂದು ಕಠಿಣ ಕ್ರಮ ತಗೊಳ್ತಾ ಇಲ್ಲ. ತಕ್ಕ ಪಾಠ ಅಧಿಕಾರಿಗಳಿಗೆ, ವೈದ್ಯಾಧಿಕಾರಿಗಳಿಗೆ, ಇಲ್ಲಿ ಯಾರು ಮಧ್ಯದಲ್ಲಿ ಆಟ ಆಡ್ತಾ ಇದ್ದಾರೋ ಅವ್ರ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತಾ ಇಲ್ಲ. 1-2 ದಿನ ಅವ್ರ ವಿರುದ್ಧ ಹರಿಹಾಯ್ತಾರೆ. ಅದಾದ ನಂತರ ಎಷ್ಟು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಿರೋದ್ರಿಂದಾನೇ ಈ ಘಟನೆ ಸಂಭವಿಸಿದೆ ಎನ್ನಲಾಗ್ತಾ ಇರುವಂತದ್ದು. ಬಹಳ ಒಂದು ಕಡೆ ನೋವಿನ ಸಂಗತಿ ಹೇಳ್ಬೇಕು ಅಂತಂದ್ರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ಒಂದು ಕಡೆ ಬೇಸರದ ಸಂಗತಿ ಅಂತಾನೆ ಹೇಳ್ಬಹುದು. ಎಷ್ಟು ಇನ್ನು ಪ್ರಾಣ ಪಕ್ಷಿ ಹಾರೋಗ್ಬೇಕು, ಬರೀ ಬಾಣಂತಿಯರ ಸಾವಾಗ್ತಾ ಇದೆ. ಈ ವೈದ್ಯಾಧಿಕಾರಿಗಳು ಹೊಟ್ಟೆಗೆ ಏನ್ ತಿಂತಾರೆ ಏನು ಅಂತ. ಕೇಂದ್ರದಲ್ಲಿ ಬೆಳಗಾವಿಯಲ್ಲಿ ಬಾಣಂತಿಯರ ಸಾವು ಕ್ರಮೇಣವಾಗಿ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಈಗ ಹುಕ್ಕೇರಿ ತಾಲೂಕಿನ ಗೌಂಡಾಡ್ ಗ್ರಾಮದ ವೈಶಾಲಿ ಕೊಡಬಾಗಿಯನ್ನು ಬಾಣಂತಿ ಇರ್ತಾಳೆ, ಇವಳು ಶನಿವಾರ ಹಾಸ್ಪಿಟಲ್ಗೆ ಅಂದ್ರೆ ಅಡ್ಮಿಟ್ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾಳೆ. ಅದಾದ ಬಳಿಕ ನಿನ್ನೆ ಸಂಜೆ ತಾನು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೂಡ ನೀಡುತ್ತಾಳೆ. ಅದಾದ ಬಳಿಕ ಇವತ್ತು ಬೆಳಗ್ಗೆ ಎದೆ ನೋವಿನಿಂದ ಅಂದ್ರೆ ಎದೆ ನೋವು ಆಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಕೂಡ ಅಲ್ಲಿ ಇರ್ತಕ್ಕಂತ ನರ್ಸ್ಗೂ ಕೂಡ ಹೇಳಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಅಂದ್ರೆ ಟ್ರೀಟ್ಮೆಂಟ್ ಸಿಗದ ಕಾರಣ ಅಂದ್ರೆ ಬಾಣಂತಿ ಈಗ ಸಾವಾಗಿದೆ ಅಂತ ಹೇಳ್ತಾ ಇರುವಂತದ್ದು ಕುಟುಂಬಸ್ಥರು. ಇದಲ್ಲದೆ ಅಲ್ಲಿ ವೈದ್ಯಾಧಿಕಾರಿ ಇವತ್ತು ರವಿವಾರ ಅಂದ್ರೆ ಇವತ್ತು ಸಂಡೇ ಇರುವುದರಿಂದ ಎಲ್ಲಾ ವೈದ್ಯಾಧಿಕಾರಿಗಳು ಅಂದ್ರೆ ಇವತ್ತು ರಜೆಯಲ್ಲಿ ಇರುವುದರಿಂದ ಅಲ್ಲಿ ಇರ್ತಕ್ಕಂತ
ಏನು ಸ್ಟಾಪ್ ಇದಾರೆ ಅವ್ರು ನೋಡಿದ್ರಿಂದ ಇವತ್ತು ಬಾಣಂತಿ ಸಾವಾಗಿರೋ ಅಂತ ಅವ್ರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು ಚಂದ್ರಕಲಾ. ಎಸ್, ಮತ್ತೊಂದು ಕಡೆ ಗಮನಿಸಬೇಕಾಗತ್ತೆ, ಸರ್ಕಾರ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಏನಾದ್ರೂ ರಿಪ್ಲೈ ಮಾಡಿದ್ದಾರಾ, ಇದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ದಾರಾ ಹೇಗೆ ಅಂತ? ಚಂದ್ರಕಲಾ, ಸದ್ಯ ಯಾವುದೇ ರೀತಿಯಾದಂತ ಯಾವುದೇ ಮಿನಿಸ್ಟರ್ ಆಗ್ಲಿ, ಯಾವುದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗ್ಲಿ, ಯಾರು ಆಗ್ಲಿ ಇಲ್ಲಿವರೆಗೂ ಯಾವುದೇ ರಿಯಾಕ್ಷನ್ ಮಾಡಿಲ್ಲ. ಆದ್ರೆ ಸದ್ಯ ಏನ್ ಹೇಳ್ತಾರಂತದ್ದು ಬಿಮ್ಸ್ ಡೈರೆಕ್ಟರ್ ಹೇಳ್ತಾರಂತವ್ರು, ಇದನ್ನು ಏನ್ ಮರಣೋತ್ತರ ಪರೀಕ್ಷೆಗೆ ಕಳಿಸ್ತೀವಿ, ಅದು ಯಾವ್ದ್ರಿಂದ ಆಗಿದೆ ಏನಾಗಿದೆ ಅಂತ ಹೇಳ್ತಾ ಇದ್ರು ಕೂಡ ಅವ್ರು ಏನ್ ಸಂಬಂಧಿಕರಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು, ಇಲ್ಲಿ ಯಾವುದೇ ರೀತಿಯಾದಂತ ನಾವು ಮರಣೋತ್ತರ ಮಾಡಲು ನಿಮ್ಗೆ ಬಿಡುವುದಿಲ್ಲ, ನಮ್ಗೆ ಇಲ್ಲಿ ಇರ್ತಕ್ಕಂಥ ವೈದ್ಯರ ಮೇಲೆ ನಮ್ಗೆ ಅನುಮಾನ ಇದೆ, ಆದ್ರಿಂದ ನಮ್ಗೆ ಬೇರೆ ಕಡೆ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಕುಟುಂಬರ ಆಗ್ರಹ ಆಗಿದೆ ಚಂದ್ರಕಲಾ. ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ಬಹಳ ಒಂದು ಕಡೆ ನೋವಿನ ಸಂಗತಿ. ಸಿಸೇರಿಯನ್ ಮೂಲಕ ನೋಡಿ, ಅದು ನಾರ್ಮಲ್ ಡೆಲಿವರಿ ಕೂಡ ಅಲ್ಲ, ಸಿಸೇರಿಯನ್ ಮೂಲಕನೇ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ರು ವೈಶಾಲಿ ಅವರು. ಸೊ ಇವತ್ತು ಬೆಳಗಿನ ಜಾವ ಏನು ಸಾವಿಯಾಗಿದೆ. ಕಳೆದ 6 ತಿಂಗಳಲ್ಲಿ ಈ ಜಿಲ್ಲೆಯಲ್ಲಿ ಬರೋಬ್ಬರಿ 29 ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಮತ್ತೊಂದು ಸಾವಾಗಿದೆ, ಬರೋಬ್ಬರಿ 30 ಆಗೋಯ್ತು. ಬಾಣಂತಿಯರ ಸಾವಿಗೆ ಬಹುಅಂಗಾಂಗ ವೈಫಲ್ಯ, ಕಿಡ್ನಿ ಸಮಸ್ಯೆ ಕಾರಣ ಅಂತ ಇತ್ತೀಚೆಗೆ ನಡೆದಂತಹ ಚಳಿಗಾಲದ ಅಧಿವೇಶನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ರು. ಈಗ ನೋಡಿದ್ರೆ ಆ ಮಹಿಳೆಗೆ ಏನು ವೈಶಾಲಿ ಅನ್ನುವಂಥವ್ರಿಗೆ ಎದೆನೋ ಬಂದಿತ್ತಂತೆ. ಅಲ್ಲೇ ಇದ್ದಂತಹ ನರ್ಸ್ಗಳಂತೂ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ, ಕುತ್ಕೊಂಡ್ಬಿಟ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ, ನಿಂತ್ಕೊಂಡ್ಬಿಟ್ರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಎಷ್ಟು ಕರೆದ್ರು ಎಷ್ಟು ಕೂಗಿದ್ರು ಕೂಡ ಅವರಿಗೆ ಕಿವಿನೇ ಕೇಳಿಸೋದಿಲ್ಲ. ಸೊ ಇಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕಾಗಿರುವಂಥದ್ದು.